ನಮಸ್ಕಾರ. ವೇದಿಕೆ ಮೇಲಿನ ಗಣ್ಯರೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವೃಂದದವರೇ, ಶರಣ ವಿಶ್ವರಚನಾ ಫೌಂಡೇಶನ್ನ ಡಾಕ್ಟರ್ ಕುಮಾರಸ್ವಾಮಿ ದಂಪತಿಗಳೇ ಹಾಗೂ ದತ್ತಿದಾನಿಗಳಾದ ಅಕ್ಕ ಮಹಾದೇವಿ ಮನಸ್ಕಲ್ ಮತ್ತು ಇಲ್ಲಿ ಪಾಲ್ಗೊಂಡಿರುವ ಎಲ್ಲ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಮಕ್ಕಳೇ, ವಿದ್ಯಾರ್ಥಿ ಜೀವನ ಒಂದು ಸುವರ್ಣ ಕಾಲ, ಮತ್ತೆ ಮತ್ತೆ ಬರುವುದಿಲ್ಲ. ಶಾಲೆ ಎಂದರೆ ಬರೀ ಕಲ್ಲು ಮಣ್ಣು ನಿರ್ಮಿತವಾದ ಒಂದು ಕಟ್ಟಡ ಅಲ್ಲ, ಅದು ವಿದ್ಯೆ, ಬುದ್ಧಿ, ಶಿಸ್ತು, ಸಂಯಮ, ಸಂಸ್ಕೃತಿ ಕಲಿಸುವ ಜ್ಞಾನ ಮಂದಿರ. ಆದ್ದರಿಂದ ವಿದ್ಯಾರ್ಥಿಗಳಾದ ನೀವು ಶಾಲಾ ಪಠ್ಯ ಪುಸ್ತಕಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ತೊಡಗಿಸಿಕೊಳ್ಬೇಕು. ಆದರ್ಶ ವ್ಯಕ್ತಿಗಳು, ಶರಣರು, ಸಂತರು, ದಾರ್ಶನಿಕರು ಜೀವನ ಚರಿತ್ರೆ ತಿಳಿದು ಅದರಿಂದ ನೀವು ಸ್ಫೂರ್ತಿ ಪಡೆಯಬೇಕಾಗುತ್ತೆ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಕೂಡ ತೊಡಗಿಸಿಕೊಳ್ಳಿ. ಪ್ರತಿಯೊಂದು ವಿಷಯವನ್ನು ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಆಲೋಚಿಸುವ ಚಿಂತನೆಗಳನ್ನು ಬೆಳೆಸಿಕೊಳ್ಳಿ. ಮಕ್ಕಳಲ್ಲಿ ನನ್ನದೊಂದು ವಿನಂತಿ, ಸಮಯ ಎಂಬುದು ಅಮೂಲ್ಯ ಮತ್ತು ಅವಕಾಶಗಳು ಕೂಡ ಕಡಿಮೆ. ಮಕ್ಕಳೇ, ನಮಗಿರೋದು ಒಂದೇ ಜೀವನ. ಹಿಂದಿನ ಜನ್ಮದಲ್ಲಿ ನಾವೇನಾಗಿತ್ತು ಗೊತ್ತಿಲ್ಲ, ಮುಂದೆ ಏನಾಗ್ತೀವಿ ಇನ್ನೊಂದು ಜನ್ಮದಿಂದ ಅದು ಕೂಡ ಗೊತ್ತಿಲ್ಲ. ಈಗಿರುವ ಜೀವನವನ್ನು ನಾವು ತುಂಬ ಉಪಯುಕ್ತ ಮಾಡಿಕೊಳ್ಬೇಕು. ಅದನ್ನು ವ್ಯಕ್ತ ಮಾಡದೆ ಅರ್ಥ ಮಾಡಿಕೊಂಡು ಸಾರ್ಥಕ ಜೀವನವನ್ನು ನಮಗೆ ಅನಿಸ್ಕೊಳ್ಬೇಕು. ಸಭ್ಯ ನಾಗರಿಕರಾಗಿ, ಸಂಪನ್ನರಾಗಿ ಸಮಾಜಕ್ಕೆ ಸತ್ಪ್ರಜೆಗಳಾಗುವುದು ಮುಖ್ಯವಾಗಿ. ಈಜುವ ಮನಸ್ಸಿದ್ದರೆ ಜ್ಞಾನಸಾಗರದಲ್ಲಿ ಈಜಬೇಕಂದ್ರೆ, ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲಿ ನಡೆಯಬೇಕು. ನುಂಗುವ ಇಚ್ಛೆ ಇದ್ದರೆ ಸಿಟ್ಟನ್ನು ನುಂಗಬೇಕು. ಮಾತಾಡುವುದಿದ್ದರೆ ಸತ್ಯವನ್ನೇ ಮಾತಾಡಬೇಕು. ಆಡುವುದಿದ್ದರೆ ಅನುಭವದ ಮಾತುಗಳನ್ನು ಆಡಬೇಕು. ಕೇಳುವುದಿದ್ದರೆ ಒಳ್ಳೆಯ ಉಪದೇಶಗಳನ್ನ ಕೇಳಬೇಕು. ದೊರಕಿಸಿಕೊಳ್ಳುವುದರೆ ವಿಜಯವನ್ನೇ ದೊರಕಿಸಿಕೊಳ್ಬೇಕು. ಹೀಗೆ ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಬೇಕು. ನಿಮಗೆ ಒಳ್ಳೆಯ ಶಾಲೆ, ಒಳ್ಳೆಯ ಗುರುಗಳು, ಒಳ್ಳೆಯ ಪರಿಸರ ದೊರೆತಿದೆ, ಸಾರ್ಥಕಪಡಿಸಿಕೊಳ್ಳಿ. ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಿ ಎಂದು ಹೇಳಿ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿಯ ಶಾಲೆ ಸಿಬ್ಬಂದಿಯವರಿಗೆ ನಾನು ಮತ್ತೆ ಧನ್ಯವಾದ.